ಅಘನಾಶಿನಿಯ ಕೆಳಗಿನ ಕೇರಿಯ ಅಗಶಿವೆ ಮಹಾಸತಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ಆರಂಭವಾಗಿದ್ದು, ಪ್ರತಿದಿನವೂ ವಿಶೇಷ ಪೂಜೆ ಪುನಸ್ಕಾರಗಳಲ್ಲಿ ಭಕ್ತರು ಭಾಗಿಯಾಗಿ ಶ್ರೀದೇವಿಯ ಕೃಪೆಗೆ ಪಾತ್ರರಾದರು. ಜಿಲ್ಲೆಯಾದ್ಯಂತ ನವರಾತ್ರಿ ಸಂಭ್ರಮ ಆರಂಭವಾಗಿದ್ದು, ವಿವಿಧ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಶಾಸ್ತ್ರೋಕ್ತವಾಗಿ ನಡೆಯುತ್ತಿವೆ. ನವಶಕ್ತಿಯನ್ನು ಆರಾಧಿಸುವ ಹಬ್ಬವಿದು. ಈ ವೇಳೆ 9 ದಿನಗಳಲ್ಲಿ ದುರ್ಗಾ ಶಕ್ತಿಯನ್ನು ಆರಾಧಿಸುವುದರಿಂದ ಭಕ್ತರಿಗೆ ವಿಶೇಷ ಫಲಗಳು ದೊರೆಯುತ್ತವೆ, ಕಷ್ಟಗಳು ದೂರವಾಗುತ್ತವೆ ಎಂಬ ಪ್ರತೀತಿ ಇದೆ. ದುಷ್ಟರ ಸಂಹಾರ, ಶಿಷ್ಟರ ರಕ್ಷಣೆಯ ಸಂಕೇತವೂ ಆಗಿದೆ ಈ ಹಬ್ಬ. ರಕ್ಷಣೆಗೆ ದುರ್ಗೆ, ಸಮೃದ್ಧಿಗೆ ಲಕ್ಷ್ಮಿ, ಜ್ಞಾನಕ್ಕೆ ಸರಸ್ವತಿ, ಈ ಮೂವರು ಸೇರಿ ರೂಪುಗೊಳ್ಳುವವಳೇ ಆದಿಶಕ್ತಿ. ಹಾಗಾಗಿ ನವರಾತ್ರಿಯ ಮೊದಲ 3 ದಿನ ದುರ್ಗೆಯನ್ನು ಪೂಜಿಸಲಾಗುತ್ತದೆ. ನಂತರದ 3 ದಿನ ಸಮೃದ್ಧಿಯ ಸಂಕೇತವಾದ ಲಕ್ಷ್ಮಿಯನ್ನು ಆರಾಧಿಸಲಾಗುತ್ತದೆ. ಈಕೆ ಜಗದ ಮಕ್ಕಳಿಗೆ ಸಂಪತ್ತು, ಮಮತೆ, ಸಮೃದ್ಧಿ ಧಾರೆ ಎರೆಯುವ ಪ್ರತೀಕ. ಮಹಾನವಮಿಯವರೆಗಿನ ನಂತರದ 3 ದಿನಗಳಲ್ಲಿ ವಿದ್ಯೆಯ ಅಧಿದೇವತೆ ಸರಸ್ವತಿಯನ್ನು ಪೂಜಿಸಲಾಗುತ್ತದೆ. ಅಘನಾಶಿನಿಯ ಅಗಶಿವೆ ಮಹಾಸತಿ ದೇವಸ್ಥಾನದಲ್ಲಿಯೂ ನವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಹಾಲಕ್ಕಿ ಸಮಾಜದವರು ಪ್ರತಿ ವಾರ ಒಂದೊಂದು ಕುಟುಂಬದವರು ದೇವಿಗೆ ಪೂಜೆ ಸಲ್ಲಿಸುತ್ತಾರೆ. ನವರಾತ್ರಿ ಈ ಸಮಯದಲ್ಲಿ ದೇವಿಗೆ ಪ್ರತಿದಿನವೂ ವಿಶೇಷ ಅಲಂಕಾರ, ರಂಗೋಲಿ ಸ್ಪರ್ಧೆ, ಜಾನಕಿ ಗೋಪಾಲಗೌಡ ಅವರಿಂದ ಭಕ್ತಿಗೀತೆ ಕಾರ್ಯಕ್ರಮ, ಭಜನಾ ಕಾರ್ಯಕ್ರಮ, ಪ್ರಸಾದ ವಿತರಣೆ ಮತ್ತು ದೇವಿಗೆ ಅರ್ಪಿಸಿದ ಸೀರೆಗಳ ಹರಾಜು ಹೀಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಪ್ರತಿನಿತ್ಯ ಭಕ್ತರು ವಿಶೇಷ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಈ ವೇಳೆ ಅಗಶಿವೆ ಮಹಾಸತಿ ದೇವಸ್ಥಾನ ಕ್ರೀಡಾ ಬಳಗ, ಭಕ್ತರು, ಹಾಲಕ್ಕಿ ಸಮಾಜದವರು, ಸಾರ್ವಜನಿಕರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಾರೆ. ವಿಶ್ವ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಕುಮಟಾ.